आप ಅಭ್ಯರ್ಥಿ ಸೋಮನಾಥ್ ಭಾರತಿಗೆ ಸೋಲು ಸೋಮನಾಥ್ ಭಾರತಿ ವಿರುದ್ಧ ಈಗ ಆರೋಪ ಬಂದಿತ್ತು ಮಾಳವಿಯಾ ನಗರದಲ್ಲಿ ಗೆದ್ದು ಬಿಗಿದ್ದಂತ ಬಿಜೆಪಿ ಅಭ್ಯರ್ಥಿ ಸತೀಶ್ ಈಗ ಸೋಮನಾಥ್ ಭಾರತಿ ಏನಿದ್ರು ಅವರ ವಿರುದ್ಧವೂ ಕೂಡ ಆರೋಪಗಳು ಬಂದಿತ್ತು ಸೋಮನಾಥ್ ಭಾರತಿ ಆರಂಭದಲ್ಲೇ ಕೂಡ ಅವರ ವಿರುದ್ಧ ಆರೋಪಗಳು ಕೇಳಿಬಂದಿದ್ದು ದೆಹಲಿಯ ಸಾರಿಗೆ ಮಂತ್ರಿ ಆಗಿದ್ರು ಮಾಳವಿಯಾ ನಗರದಲ್ಲಿ ಈಗ ಸೋಮನಾಥ್ ಭಾರತಿ ಕೂಡ ಮತ್ತೋರ್ವ ಪ್ರಮುಖ ನಾಯಕ ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ ಹೀಗಾಗಿ ದೆಹಲಿಯಿಂದ ಸಂಪೂರ್ಣ ವಿವರಗಳು ಬರ್ತಾ ಇದೆ ಮಾಳವಿಯಾ ನಗರದಲ್ಲಿ ಗೆದ್ದು ಬಿಗಿದ್ದಂಥ ಬಿಜೆಪಿ ಅಭ್ಯರ್ಥಿ ಸತೀಶ್ ಈಗ ಸೋಮನಾಥ್ ಭಾರತಿ ವಿರುದ್ಧ ಗೆಲುವಿನ ನಗೆಯನ್ನು ಬೀರಿದ್ದಾರೆ ರಮೇಶ್ ಬಾಬು ನಾವು ಆಗಲೇ ಮಾತಾಡ್ತಾ ಇದ್ವಿ ಬಹುಶಃ ನೀವೊಂದು ಸೂಚನೆ ಕೊಟ್ಟರೆ ಹಾಗೆ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ ನಾಯಕತ್ವದ ನಡುವೆ ಎಲ್ಲ ಒಂದು ಕಡೆಗೆ ಹೊಂದಾಣಿಕೆ ಇರಲ್ಲ ಬಹುಶಃ ಇಬ್ಬರು ಸಮೀಕರಣ ಆಗಿದ್ರೆ ಇವತ್ತು ಕಾಂಬಿನೇಷನ್ ಪರ್ಮಿಟೇಷನ್ ಬೇರೆ ಆಗ್ತಿತ್ತ ಆ ಒಂದು ರಾಜಕೀಯ ತಪ್ಪು ನಿರ್ಧಾರ ಕೂಡ ಕಾರಣನ ಈಗ ಬರ್ತಾ ಇರೋ ನೀವು ಫಲಿತಾಂಶ ನೋಡಿದ್ರೆ ಇನ್ಕ್ಲೂಡಿಂಗ್ ಕೇಜ್ರಿವಾಲ್ ನವದೆಹಲಿ ಕ್ಷೇತ್ರದಲ್ಲಿ ಅವ್ರು ಏನು ಸೋಲನ್ನು ಅಪ್ಪಿದ್ದಾರೆ ಅಲ್ಲಿ ಸಾಹಿಬ್ ಸಿಂಗ್ ವರ್ಮಾರವರ ಮಗ ವರ್ಮಾರವರ ಗೆಲುವು ಆಗಿದ್ದು ಸಹ ಶೀಲಾ ದೀಕ್ಷಿತ್ ಅವ್ರ ಮಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದು ಅವರು ಸೈಜಬಲ್ ಓಟ್ ತಗೊಂಡಿದ್ದಾರೆ ಇವ್ರು ಸೋತಿರೋದು 3,000 ಇವರು ಬರೀ 3,000 ಓಟಲ್ಲಿ ಸೋತಿದ್ದಾರೆ ಹಂಗೆ ಸಿಸೋಡಿಯ ಕ್ಷೇತ್ರಕ್ಕೆ ಬನ್ನಿ ಅವ್ರು ಸೋತಿರೋದು 600 ಓಟಲ್ಲಿ ಅಲ್ಲಿ ಕಾಂಗ್ರೆಸ್ 15,000 ಓಟ್ ತೊಗೊಂಡಿದೆ ಸ್ವಲ್ಪ ಒಂದು ಹೊಂದಾಣಿಕೆ ಮೇಲೆ ಹೋಗಿದ್ದಿದ್ರೆ 40ರಿಂದ 45 ಸ್ಥಾನ ತಗೊಳ್ಳೋಕೆ ಈಗಲೂ ಅವಕಾಶ ಇತ್ತು ಇದೇನೋ ಬಿ ಜೆ ಪಿ ಅವ್ರು ಸ್ವಂತ ಬಲದಿಂದ ಗೆದ್ದಿದ್ದೀವಿ ಅಂತಲ್ಲ ಇಲ್ಲಿ ಟ್ರಯಾಂಗಲ್ ಫೈಟಲ್ಲಿ ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದ್ದರಿಂದ ನಮಗೆ ಸ್ಥಾನ ಬರದಲ್ಲೇ ಹೋಗಿರ್ಬೋದು ವೋಟ್ ಶೇರಿಂಗ್ ಇಂಪ್ರೂವ್ ಆಗಿದೆ ಸಾಕಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ದು ಎಲ್ಲ ಕಡೆ 15,000 20,000 25,000 ಓಟ್ ತೊಗೊಂಡಿದ್ದಾರೆ ಅಲ್ಲಿ ಆಪ್ನವ್ರು ಸೋತಿರ್ತಕ್ಕಂಥದ್ದು 500 1,000 1,500 2,000 ಈ ಥರ ಸುಮಾರು 18ರಿಂದ 20 ಕ್ಷೇತ್ರ ವೇರಿಯೇಷನ್ ಆಗಿದೆ